ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಸಾಕಷ್ಟು ಜನರು ನನಗೆ ಮೆಸೇಜ್ ಮಾಡ್ತಾಯಿದ್ರಿ, ಕಮೆಂಟ್ ಮಾಡ್ತಾಯಿದ್ರಿ. ಏನಂದರೆ, ಮೇಡಮ್ ಪ್ಲೀಸ್ ಟೆಲ್ ಅಸ್ ಅಬೌಟ್ ದ ಡಿಪ್ಲೊಮಾ ಥಿಯರಿ ಎಕ್ಸಾಮ್ ಟೈಮ್ ಟೇಬಲ್. ಸೊ ಎಕ್ಸಾಕ್ಟ್ ಟೈಮ್ ಟೇಬಲ್ ನಮಗೆ ಕೊಟ್ಟರೆ ನಮಗೆ ಭಾಳ ಅನುಕೂಲ ಆಗ್ತದೆ ಅಂತಂದು ನೀವು ಕೇಳ್ತಾ ಇದ್ರಿ. ಸೊ ನಿಮ್ಮ ಸಲುವಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ನಿಮಗೆ ಹೇಳಬೇಕಂದ್ರೆ ಡಿಪ್ಲೊಮಾ ಎಕ್ಸಾಮ್ ನವೆಂಬರ್ ಡಿಸೆಂಬರ್ 2025 ಥಿಯರಿ ಎಕ್ಸಾಮು ಆ್ಯಕ್ಚುಲಿ ಈಗಾಗಲೇ ಬಿಟ್ಟಂಥ ಸರ್ಕ್ಯುಲರ್ ಪ್ರಕಾರ ನವಂಬರ್ 26ಲಿಂದ ಸ್ಟಾರ್ಟ್ ಆಗ್ತೈತಿ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಫಾರ್ ಓಲ್ಡ್ ಸಿಲೆಬಸ್ C3, C9, C15ದವ್ರಿಗೆ ನವಂಬರ್ 26ಇಂದ ಸ್ಟಾರ್ಟ್ ಆಗ್ತೈತಿ. ಮತ್ತು ನ್ಯೂ ಸಿಲೆಬಸ್ C25ದವ್ರಿಗೆ ಇನ್ನೂ ತನಕ ಆ್ಯಕ್ಚುಲಿ ಏನು ಅಂತಂಥೇಳಿ ಕೊಟ್ಟಿಲ್ಲ, ಯಾವಾಗ ಅಂತಂಥೇಳಿ ಆ್ಯಕ್ಚುಲಿ ಪ್ರೊವಿಷನಲ್ ಟೈಮ್ ಟೇಬಲ್ ಕೊಟ್ಟಿಲ್ಲ. ಬಟ್ ನಮಗೆ ಈಗ ಸಿಕ್ಕಂತಹ ಮಾಹಿತಿ ಪ್ರಕಾರ ಓಲ್ಡ್ ಸಿಲೆಬಸ್ C3, C9, C15 ಮತ್ತು C20 ಸಿಲೆಬಸ್ದು ಪ್ರೊವಿಷನಲ್ ಟೈಮ್ ಟೇಬಲ್ ಅಂದರೆ ತಾತ್ಕಾಲಿಕ ವೇಳಾಪಟ್ಟಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ತಾತ್ಕಾಲಿಕ ವೇಳಾಪಟ್ಟಿ ನೋಡಿದರೆ ನಿಮಗೆ ಅಂದಾಜು ಐಡಿಯಾ ಸಿಗ್ತೈತಿ ಯಾವಾಗ ನಿಮಗೆ ಥಿಯರಿ ಎಕ್ಸಾಮ್ ಇರ್ತೈತೆ ಅಂತಂಥೇಳಿ. ಸಪೋಸ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಈ ಟೈಮ್ ಟೇಬಲ್ನಲ್ಲಿ, ಅಂದರೆ ಮಿಸ್ಟೇಕ್ಸ್ ಅಂದರೆ ಯಾವುದಾದ್ರೂ 2 ಸಬ್ಜೆಕ್ಟ್ ಸೇಮ್ ಡೇ ಸೇಮ್ ಟೈಮ್ಗೆ ಬಂದಿದ್ರೆ, ಕ್ಲಾಶಸ್ ಆಗ್ತಿದ್ರೆ, ನೀವೇನು ಮಾಡಬೇಕಂದ್ರೆ ಇಮಿಡಿಯೇಟ್ಲಿ ನಿಮ್ಮ HODಗೆ ಅಥವಾ ಸ್ಟಾಫಿಗೆ ಹೋಗಿ ಭೇಟಿಯಾಗಿ ಹೇಳಿದರೆ ಇದ್ರ ಬಗ್ಗೆ ಅವರು ಬದಲಾವಣೆ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ನಾನು ನನಗೆ ಸಿಕ್ಕಂತಹ ಮೇಜರ್ ಬ್ರಾಂಚಸ್ ಪ್ರೊವಿಷನಲ್ ಟೈಮ್ ಟೇಬಲ್ ಅಂದರೆ ತಾತ್ಕಾಲಿಕ ವೇಳಾಪಟ್ಟಿಯನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಇಲ್ಲಿ ನೀವು ನೋಡಿ, ನೀವು ಜಸ್ಟ್ ನಿಮ್ಮದು ಸಬ್ಜೆಕ್ಟ್ಸ್ ಯಾವುದಿದೆಲ್ಲ ಅದನ್ನು ಚೆಕ್ ಮಾಡ್ಕೊಡ್ರಿ. ಅದು ಫೈನಲ್ ಅಲ್ಲ, ಕ್ಲಿಯರ್ಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, ಇದು ಫೈನಲ್ ಟೈಮ್ ಟೇಬಲ್ ಅಲ್ಲ. ಫೈನಲ್ ಟೈಮ್ ಟೇಬಲ್ ಯಾವಾಗ ಬರುತ್ತೆ ಅಂದರೆ ನಿಮಗೆ ಹಾಲ್ ಟಿಕೆಟ್ ಕೊಡ್ತಾರಲ್ಲ, ಹಾಲ್ ಟಿಕೆಟ್ನಲ್ಲಿ ಮೆನ್ಷನ್ ಮಾಡಿರುವಂತಹ ಡೇಟ್ ಆ್ಯಂಡ್ ಟೈಮ್ ದಟ್ ವಿಲ್ ಬಿ ಫೈನಲ್. ಸೊ ದಿಸ್ ಈಸ್ ಓನ್ಲಿ ಫಾರ್ ಯುವರ್ ರೆಫರೆನ್ಸ್. ಸೊ ನಿಮಗೆ ಪ್ರೊವಿಷನಲ್ ಯಾಕೆ ಕೊಟ್ಟಿದ್ದಾರೆ ಅಂದರೆ ಏನಾದರೂ ಚೇಂಜಸ್ ಮಾಡಬೇಕಾಗಿದ್ದರೆ, ಕರೆಕ್ಷನ್ಸ್ ಇದ್ದರೆ ಕರೆಕ್ಷನ್ ಮಾಡಿದಾದ್ಮೇಲೆ ಫೈನಲ್ಲೇ ಬಿಡ್ತಾರೆ ಅವರು. ಸೊ ಇದು ನೀವು ಜಸ್ಟ್ ರೆಫರೆನ್ಸ್ ಆಗಿ ನಿಮಗೆ ಚೇಂಜಸ್ ಏನಾದರೂ ಇದ್ದರೆ ಇಮಿಡಿಯೇಟ್ಲಿ ನೀವು HODಗೆ, ನಿಮ್ಮ ಕನ್ಸರ್ನ್ಡ್ HODಗೆ ಹೋಗಿ ಭೇಟಿಯಾದರೆ ಅವರು ಬದಲಾವಣೆ ಮಾಡಿ ಕೊಡ್ತಾರೆ. ಓಕೆ, ಸೊ ಇಲ್ಲಿ ಮೇಜರ್ ಬ್ರಾಂಚಸ್ ಯಾವಂದರೆ ಇಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಆಟೋಮೊಬೈಲ್ ಮೆಕ್ಯಾನಿಕಲ್, ಸಿವಿಲ್. ಸೊ ಮೇಜರ್ ಬ್ರಾಂಚಸ್ ನನಗೆ ಸಿಕ್ಕಂಥದ್ದು ನಾನು ಇಲ್ಲಿ ಜಸ್ಟ್ ನಿಮಗೆ ಸ್ಲೋಲಿ ತೋರಿಸ್ತಾ ಹೋಗ್ತೀನಿ, ಜಸ್ಟ್ ಅಬ್ಸರ್ವ್ ಮಾಡ್ಕೊಡ್ರಿ ನೀವು. ಓಕೆ, ಸೊ ಇಲ್ಲಿ ಫಸ್ಟ್ ENC ಇದೆ ನೋಡ್ರಿ. ENC ಇದು ಕೋರ್ಸ್ ಸಬ್ಜೆಕ್ಟ್ಸ್ ಇಲ್ಲಿ ನೋಡ್ರಿ, ಕೋರ್ಸ್ ವೈಸ್ ENC ಬ್ರಾಂಚದ್ದು ಕೋರ್ಸ್ EC ಅಂತ ಬರ್ತೈತಿ, ಮತ್ತು EC ಅಂತ ಇರ್ತೈತಿ. ಸೆಮಿಸ್ಟರ್ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಕ್ವಶನ್ ಪೇಪರ್ ಕೋಡ್, ಸೊ ಇವು ಕ್ವಶನ್ ಪೇಪರ್ ಕೋಡ್ ಸಬ್ಜೆಕ್ಟ್ ನೇಮ್ ಪ್ರಕಾರ ಇಲ್ಲಿ ನೇಮ್ ಚೆಕ್ ಮಾಡ್ಕೊಡ್ರಿ. ಡೇಟ್ ಆ್ಯಂಡ್ ಟೈಮ್ ಅಂತ ನೋಡ್ರಿ. ಸೊ ಇದನ್ನು ಸರಿಯಾಗಿ ನೋಡ್ಕೊಡ್ರಿ, ಯಾವ ಸಬ್ಜೆಕ್ಟ್, ಈಗ ಇಂಗ್ಲೀಷ್ ಕಮ್ಯುನಿಕೇಷನ್ ನೋಡ್ರಿ, ಯಾವ ಸಬ್ಜೆಕ್ಟ್ ಯಾವಾಗಿದೆ ಅಂತಂತೇಳಿ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಫಾರ್ 9 ಸೀರೀಸ್, 9C ಅಂದರೆ 9 ಸೀರೀಸ್. ಸೊ ಇದು ಡೇಟ್ ಆ್ಯಂಡ್ ಟೈಮ್ 9 to 12 ಅಂದರೆ ಮಾರ್ನಿಂಗ್. ಓಕೆ, ನೆಕ್ಸ್ಟ್ ನಿಮ್ಗೆ ಇಲ್ಲಿ ಹೇಳಬೇಕಂದ್ರೆ 15 ಸೀರೀಸ್ದು ಐತಿ, ಆಮೇಲೆ 20 ಸೀರೀಸ್ದು ಇದಾವೆ ಎಲ್ಲ ಸಬ್ಜೆಕ್ಟ್ಸ್. ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ 20 ಸೀರೀಸ್ನಲ್ಲಿ ಮ್ಯಾಥ್ಸ್ ಸಬ್ಜೆಕ್ಟ್ ಯಾವಾಗ ಬರುತ್ತೆ, ಮತ್ತು PMS ಸಬ್ಜೆಕ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಿದೆ ನೋಡ್ರಿ. ಸೊ ಮ್ಯಾಥ್ಸ್ ಸಬ್ಜೆಕ್ಟ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ 20 SC 01T ಅಂತಿದೆ ನೋಡ್ರಿ. ಸೊ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇದು ಕಾಮನ್ ಸಬ್ಜೆಕ್ಟ್ ಫಾರ್ ಆಲ್ ಬ್ರಾಂಚಸ್. ಸೊ ಯಾವಾಗಿದೆ ಅಂದರೆ ಆನ್ 11th ಡಿಸೆಂಬರ್. ಸೊ 11th ಡಿಸೆಂಬರ್ ಆಫ್ಟರ್ನೂನ್ 14 to 17 ಅಂದರೆ 2 to 5 ಆಫ್ಟರ್ನೂನ್ 2 to 5 PM ನಿಮಗೆ ಮ್ಯಾಥ್ಸ್ ಇದೆ ಅಂಥೇಳಿ ಇಲ್ಲಿ ಪ್ರೊವಿಷನಲ್ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ನು ಕಾಮನ್ ಸಬ್ಜೆಕ್ಟ್ ಎಲ್ಲ ಬ್ರಾಂಚ್ನವ್ರಿಗೂ, ಇಂಜಿನಿಯರಿಂಗ್ ಬ್ರಾಂಚ್ನವ್ರಿಗೆ. ಇದು ಯಾವಾಗ ಬರುತ್ತೆ ಅಂದರೆ ಆನ್ 9th ಡಿಸೆಂಬರ್ ಫ್ರಾಮ್ 14 to 17 ಅವರ್ಸ್ ಅಂದರೆ ಇನ್ ದ ಆಫ್ಟರ್ನೂನ್ 2 to 5 ಬರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಜಸ್ಟ್ ನೋಟ್ ಮಾಡ್ಕೊಡ್ರಿ, ನಾನು ಇಲ್ಲಿ ಸ್ಲೋಲಿ ತೋರಿಸ್ತಾ ಹೋಗ್ತೀನಿ. ಇದು ಓನ್ಲಿ ಫಾರ್ EC ಬ್ರಾಂಚ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚ್. ಓಕೆ, ಸೊ ಇಲ್ಲಿ ಕೊಟ್ಟಾರ ನೋಡ್ರಿ, ವೆರಿಫೈ ದ ಟೈಮ್ ಟೇಬಲ್
ಆ್ಯಂಡ್ ಬ್ರಿಂಗ್ ಟು ದ ಸೆಕ್ರೆಟರಿ ನೋಟಿಸ್ ಇಫ್ ಎನಿ ಇಶ್ಯೂಸ್ ರಿಲೇಟೆಡ್. ಏನಾದರೂ ಇಶ್ಯೂಸ್ ಕಂಡು ಬಂದರೆ ನಿಮಗೆ ಸೇಮ್ ಟೈಮ್ ಸೇಮ್ ಡೇಟಿಗೆ ಯಾವುದಾದ್ರೂ ಸಬ್ಜೆಕ್ಟ್ ಇತ್ತಂದರೆ ಮತ್ತು ಸಪೋಸ್ ಯಾವುದಾದ್ರು ಸಬ್ಜೆಕ್ಟ್ ಮಿಸ್ಸಿಂಗ್ ಇತ್ತಂದರೆ ಇದರಲ್ಲಿ ನೀವು ಇಮಿಡಿಯೇಟ್ಲಿ ಅದನ್ನು ನೋಟಿಸಿಗೆ ತೊಗೊಂಬರ್ಬೇಕಂತ ಹೇಳ್ಕೊಟ್ಟಿದ್ದಾರೆ. ಸೊ ದಟ್ ಈಸ್ ವೈ ಇಟ್ ಈಸ್ ಕ್ಲಿಯರ್ಲಿ ಮೆನ್ಷನ್ ಹಿಯರ್ ದಿಸ್ ಈಸ್ ನಾಟ್ ದ ಫೈನಲ್. ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿದ್ದಾರೆ ನೋಡಿರಿ, ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿದ್ದಾರೆ ಡು ನಾಟ್ ಪಬ್ಲಿಷ್ ಆನ್ ನೋಟಿಸ್ ಬೋರ್ಡ್ ಬಿಕಾಸ್ ಇಟ್ ಈಸ್ ಪ್ರೊವಿಷನಲ್. ಪ್ರೊವಿಷನ್ ಅಂದರೆ ತಾತ್ಕಾಲಿಕ ವೇಳಾಪಟ್ಟಿ. ಓಕೆ, ಸೊ C3, C9, C15 ಇವರೆಲ್ಲರೂ ಜಸ್ಟ್ ಚೆಕ್ ಮಾಡಿಕೊಡ್ರಿ. ಇಲ್ಲಿ ಕೊಟ್ಟಂತಹ ಟೈಮ್ ಟೇಬಲ್ ಪ್ರಕಾರ ನೀವು ಜಸ್ಟ್ ಚೆಕ್ ಮಾಡಿಕೊಡ್ರಿ. ನೆಕ್ಸ್ಟ್ ಇನ್ನೊಂದು ಬ್ರಾಂಚದ್ದು ಎಲೆಕ್ಟ್ರಾನಿಕ್ಸ್ ಆಯಿತು. ನೆಕ್ಸ್ಟ್ ನಾನು ನಿಮಗೆ ಹೇಳಬೇಕಂದ್ರೆ CS ಬ್ರಾಂಚದ್ದು ಓಪನ್ ಮಾಡಿ ತೋರಿಸ್ತೀನಿ. CS ಬ್ರಾಂಚದ್ದು ಅದೇ ರೀತಿ ನೀವು ಚೆಕ್ ಮಾಡ್ಕೋಬೋದು. C3, C9 9 ಸೀರೀಸ್ ಇದ್ದಿದ್ರೆ 9 ಅಂತ ಇರುತ್ತೆ, 9ದಿಂದ ಸ್ಟಾರ್ಟ್ ಆಗ್ತೈತಿ. 15 ಸೀರೀಸ್ದು 15ಲಿಂದ ಸ್ಟಾರ್ಟ್ ಆಗ್ತೈತಿ ಸಬ್ಜೆಕ್ಟ್ ಕೋಡ್. ಮತ್ತು 20 ಸೀರೀಸ್ ಇದ್ದು 20ಲಿಂದ ಸ್ಟಾರ್ಟ್ ಆಗ್ತೈತಿ ಸಬ್ಜೆಕ್ಟ್ ಕೋಡ್ ಐತಿ, ಸಬ್ಜೆಕ್ಟ್ ನೇಮ್ ಐತಿ. ಎಲ್ಲನೂ ಚೆಕ್ ಮಾಡಿಕೊಡ್ರಿ, ಡೇಟ್ ಮತ್ತು ಟೈಮಿಂಗ್. ದಿಸ್ ಇಸ್ ಫಾರ್ CS ಬ್ರಾಂಚ್. ಓಕೆ, CS ಬ್ರಾಂಚ್ ಆದಮೇಲೆ ನನಗೆ ಮೆಕ್ಯಾನಿಕಲ್ ಬ್ರಾಂಚದ್ದು ನಿಮ್ಗೆ ತೋರಿಸ್ಬೇಕಂದ್ರೆ ಇದು ಮೆಕ್ಯಾನಿಕಲ್ ಬ್ರಾಂಚದ್ದು C3, C9, C15 ಮತ್ತು C20 ಸಿಲೆಬಸ್ಸದ್ದು ಪ್ರೊವಿಷನಲ್ ಟೈಮ್ ಟೇಬಲ್ ಜಸ್ಟ್ ಚೆಕ್ ಮಾಡಿಕೊಡ್ರಿ. ಕಾಮನ್ ಸಬ್ಜೆಕ್ಟ್ಸ್ ಇರೋದು ಕಾಮನ್ಲಿ ಎಲ್ಲರಿಗೆ ಸೇಮ್ ಟೈಮ್ ಸೇಮ್ ಡೇಟಿಗೆ ಇರ್ತೈತಿ. ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ C20ದವ್ರಿಗೆ ಆ್ಯಂಡ್ PMS ಮತ್ತು ಪಾತ್ವೇ ಫೈನಲ್ ಇಯರ್ದವ್ರದ್ದು 20 ಸೀರೀಸ್ನಲ್ಲಿ ನೀವು ಚೆಕ್ ಮಾಡ್ಕೋಬೇಕು. ಓಕೆ, ಇದು ಮೆಕ್ಯಾನಿಕಲ್ ಆಯಿತು. ನೆಕ್ಸ್ಟ್ ನಿಮಗೆ ಹೇಳಬೇಕಂದ್ರೆ ಸಿವಿಲ್. ಸಿವಿಲ್ ಆದಮೇಲೆ ಇಲೆಕ್ಟ್ರಿಕಲಸ್ ಚೆಕ್ ಮಾಡ್ಕೊಳ್ಳೋಣ. ಎಲೆಕ್ಟ್ರಿಕಲ್ ಆದಮೇಲೆ ಆಟೋಮೊಬೈಲ್ ಒಂದ್ಸಲ ಚೆಕ್ ಮಾಡಿಕೊಡ್ರಿ. ಆಟೋಮೊಬೈಲ್ ಬ್ರಾಂಚ್ನವರು AT ಅಂತ ಇರ್ತದೆ ನೋಡ್ರಿ ಆಟೋಮೊಬೈಲ್ ಬ್ರಾಂಚ್. C3, C9, C15, C20 ಸಿಲೆಬಸ್ನವ್ರಿಗೆ ತಾತ್ಕಾಲಿಕ ವೇಳಾಪಟ್ಟಿ ನೀವು ಚೆಕ್ ಮಾಡ್ಕೋಬೋದು. ಏನಾದರೂ ಚೇಂಜಸ್ ಇದ್ದರೆ ಇಮಿಡಿಯೇಟ್ಲಿ ನಿಮ್ಮ HODಗೆ ಹೋಗಿ ನೀವು ಭೇಟಿ ಆಗಬೇಕಾಗ್ತೈತಿ. ನೆಕ್ಸ್ಟ್ ಮೇಜರ್ ಇಂಜಿನಿಯರಿಂಗ್ ಬ್ರಾಂಚಸ್ ಆಯಿತು. ಸಪೋಸ್ ಕಮರ್ಷಿಯಲ್ ಪ್ರಾಕ್ಟೀಸ್ ಯಾರಿಗಾದರೂ ನೋಡೋದಿದ್ರೆ ಟೈಮ್ ಟೇಬಲ್ CP ಅವ್ರಿಗೆ ಪ್ರೊವಿಷನಲ್ ಟೈಮ್ ಟೇಬಲ್ ಇದೆ, ಚೆಕ್ ಮಾಡ್ಕೋಬೋದು ನೀವು. ಏನಾದರೂ ಕರೆಕ್ಷನ್ಸ್ ಇದ್ದರೆ
ಚೇಂಜಸ್ ಇದ್ದರೆ ಇಮಿಡಿಯೇಟ್ಲಿ ನಿಮ್ಮ HOD ನೋಟಿಸಿಗೆ ನೀವು ತೊಗೊಂಡು ಬರಬೇಕಾಗ್ತೈತಿ. ಏನಾದರೂ ಸಬ್ಜೆಕ್ಟ್ ಮಿಸ್ಸಿಂಗ್ ಇದ್ರೂ ಇಮಿಡಿಯೇಟ್ಲಿ ನಿಮ್ಮ HOD ನೋಟಿಸಿಗೆ ಇಮಿಡಿಯೇಟ್ಲಿ ತೊಗೊಂಡು ಬರಬೇಕು. ಅವರು ಕರೆಕ್ಷನ್ ಮಾಡಿ ಕೊಡ್ತಾರೆ. ಓಕೆ, ಇದು CP ಬ್ರಾಂಚ್. ನೆಕ್ಸ್ಟ್ CK. CK ಆದಮೇಲೆ ನನಗೆ ಸಿಕ್ಕಂತಹದ್ದು ಟೈಮ್ ಟೇಬಲ್ FT ಫ್ಯಾಷನ್ ADFT ಕೋರ್ಸದ್ದು ತಾತ್ಕಾಲಿಕ ವೇಳಾಪಟ್ಟಿ ನೀವು ಚೆಕ್ ಮಾಡ್ಕೋಬೋದು. C3, C9, C15 ಮತ್ತು C20 ಸಿಲೆಬಸ್ದು. C25ದು ಹೊಸ ಸಿಲೆಬಸ್ದು ಇನ್ನೂ ಬಿಟ್ಟಿಲ್ಲ. ಬಿಟ್ಟಾದಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಇವು ನನಗೆ ಸಿಕ್ಕಂತಹ ಟೈಮ್ ಟೇಬಲ್ದು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ, ಪ್ರೊವಿಷನಲ್ ಟೈಮ್ ಟೇಬಲ್. ಸೊ ಇನ್ನೊಂದು ಸಲ ನಮ್ಗೆ ಕ್ಲಿಯರ್ಲಿ ಹೇಳ್ತಾ ಇದ್ದೀನಿ, ಏನಾದರೂ ಕರೆಕ್ಷನ್ಸ್ ಇದ್ದರೆ ಇಮಿಡಿಯೇಟ್ಲಿ ನಿಮ್ಮ HODಗೆ ಹೋಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ರಿ. ಆಮೇಲೆ C25 ಸಿಲೆಬಸ್ದವರು ನೀವು ಕೇಳ್ಬೋದು, ನಮಗೆ ಇನ್ನೂ ಕೊಟ್ಟಿಲ್ಲ ಅಂತಂಥೇಳಿ. C25 ಸಿಲೆಬಸ್ದವರು ನನಗೆ ಏನಾದರೂ ಸಪೋಸ್ ಅದ್ರ ಬಗ್ಗೆ ಮಾಹಿತಿ ಸಿಗ್ತದ್ರೆ ಟೈಮ್ ಟೇಬಲ್ದು ನಾನು ನಿಮಗೆ ಇಮಿಡಿಯೇಟ್ಲಿ ಅಪ್ಡೇಟ್ ಮಾಡ್ತೀನಿ. ಯಾವುದಕ್ಕೂ ನೀವು ಒಂದು ಸಲ ಹಾಲ್ ಟಿಕೆಟ್ ಬಂದಾದಮೇಲೆ ಅದೇ ಫೈನಲ್ ಆಗ್ತೈತಿ. ಹಾಲ್ ಟಿಕೆಟ್ನಲ್ಲಿ ಮೆನ್ಷನ್ ಮಾಡಿರುವಂತಹ ಡೇಟ್ ಮತ್ತು ಟೈಮ್ ನೋಟ್ ಮಾಡಿಕೊಡ್ರಿ. ಓಕೆ, ಸೊ ಇದು ಭಾಳ ಹೆಲ್ಪ್ಫುಲ್ ಇದೆ ಅಂತಂಥೇಳಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನೋಡಿಕೊಂಡು ನೀವು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಿಕೊಡ್ರಿ. ಎಷ್ಟು ಟೈಮ್ ಸಿಗ್ತೈತೆ ಅಂಥೇಳಿ ಅದ್ರ ಪ್ರಕಾರ ನೀವು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಭಾಳ ಹೆಲ್ಪ್ ಆಗ್ತೈತಿ. ಮತ್ತು ಈ ಮಾಹಿತಿಯನ್ನು ನೀವು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಮಾಡ್ದಾಗ್ತದೆ. ಓಕೆ, ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಥ್ಯಾಂಕ್ ಯು ಡಿ ಸ್ಟೂಡೆಂಟ್ಸ್.